ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ @SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಮ ಬರುತ್ತೆ ಹಾಗೂ ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಸೊ ಹಿಂದಿನ ಕ್ಲಾಸ್ಗಳ ವಿಡಿಯೋಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಕ್ಲಿಕ್ ಮಾಡಿ ಹಿಂದಿನ ಕ್ಲಾಸ್ಗಳನ್ನು ನೋಡಿ. ಸೊ ನಿಮ್ಮ PDF ಬೇಕಾದರೆ ನಂಬರ್ ಕೊಟ್ಟಿದ್ದೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಾಗುವಂಥ PDFಗಳು ಲಭ್ಯವಿದೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಪ್ 140 ಜನಪದ ನೃತ್ಯಗಳ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ, ಸೊ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಮೋಸ್ಟ್ ರಿಪೀಟೆಡ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್, ಪ್ರಿವಿಯಸ್ ಇಯರ್ ಕ್ವೆಶನ್ಸ್. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಪೋನುಂಗ್ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 2, ಬಿಹು ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 3, ಬಾಗುರಂಬಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 4, ಬಿಡೇಶಿಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 5, ಬಿಹಾರ್ ರಾಜ್ಯದಲ್ಲಿ ಮದುವೆ ಸಮಾರಂಭದಲ್ಲಿ ಮಹಿಳೆಯರು ನರ್ತಿಸುವ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಡೋಮ್ಕಚ್. PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತುವಂಥ PDF ಲಭ್ಯವಿದೆ, ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್, ಆಲ್ ಟೈಪ್ಸ್ ಆಫ್ PDF ಕೂಡ ಲಭ್ಯ ಇದೆ. ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 6, ಹೋಳಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಬಿಹಾರ್ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಫಾಗುವಾ. ಪ್ರಶ್ನೆ 7, ಜಟಾಜಟಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಬಿಹಾರ್ ಅಥವಾ ಉತ್ತರ ಬಿಹಾರ್. ಸೊ ಇದನ್ನು ಜತಾಜತಿನ ಅಂತಲೂ ಕೂಡ ಕರೀಬಹುದು. ಪ್ರಶ್ನೆ 8, ರಾವುತ್ ನಾಚ್ ಎಂಬುದು ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದ್ದು ಯಾದವ್ ಜನಾಂಗದವರು ಆಚರಿಸಲಾಗುತ್ತದೆ. ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಛತ್ತೀಸ್ಗಢ. ಪ್ರಶ್ನೆ 9, ಪಾಂಡವನಿ ಮತ್ತು ಪಂಥಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಛತ್ತೀಸ್ಗಢ. ಪ್ರಶ್ನೆ 10, ಸುವ ನೃತ್ಯ ಆಚರಿಸುವ ರಾಜ್ಯ? ಛತ್ತೀಸ್ಗಢ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 11, ಫುಗುಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 12, ಸಮಯಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 13, ದುರ್ಗಾ ದೇವತೆ ಮತ್ತು ರಾಕ್ಷಸ ರಾಜ ಮಹಿಷಾಸುರನ ನಡುವಿನ ಅಣುಕು ಹೋರಾಟವನ್ನು ಪ್ರತಿನಿಧಿಸುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ದಾಂಡಿಯಾ ರಾಸ್. ಇದನ್ನು ಕೋಲು ನೃತ್ಯ ಮತ್ತು ಕತ್ತಿ ನೃತ್ಯ ಅಂತ ಸಹ ಕರೀತಾರೆ. ಪ್ರಶ್ನೆ 14, ನವರಾತ್ರಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಗರ್ಭಾ. ಪ್ರಶ್ನೆ 15, ಟಿಪ್ಪಣಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 16, ನಾಟಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 17, ಗುಗ್ಗಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹರಿಯಾಣ. ಪ್ರಶ್ನೆ 18, ಧಮಾಲ್ ನೃತ್ಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ? ಇದು ಸರಿಯಾದ ಉತ್ತರ ಹರಿಯಾಣ. ಪ್ರಶ್ನೆ 19, ಡೊಳ್ಳು ಕುಣಿತ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 20, ವೀರಗಾಸೆ ನೃತ್ಯ ಆಚರಿಸುವ ರಾಜ್ಯ? ಇದು ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 21, ಯಕ್ಷಗಾನ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 22, ವೀರಗಾಸೆ ನೃತ್ಯ ಮುಖ್ಯವಾಗಿ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಶ್ರಾವಣ ಮತ್ತು ಕಾರ್ತಿಕ್ ತಿಂಗಳಿನಲ್ಲಿ. ಪ್ರಶ್ನೆ 23, ಕೂಡು ಮತ್ತು ಡೋಗ್ರಿ ಭಾಂಗ್ರಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ಪ್ರಶ್ನೆ 24, ಜಾರ್ಖಂಡ್ ರಾಜ್ಯದ ಸುಗ್ಗಿಯ ಕಾಲದಲ್ಲಿ ಪ್ರದರ್ಶಿಸಲಾದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಝೂಮರ್. ಪ್ರಶ್ನೆ 25, ಜಾರ್ಖಂಡ್ ರಾಜ್ಯದ ಯಾವ ನೃತ್ಯವನ್ನು ಪ್ರಧಾನವಾಗಿ ಪುರುಷರು ಪ್ರದರ್ಶಿಸುತ್ತಾರೆ? ಇದು ಸರಿಯಾದ ಉತ್ತರ ಮರ್ದಾನಿ ಝೂಮರ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 26, ಜಾರ್ಖಂಡ್ ರಾಜ್ಯದ ಯಾವ ನೃತ್ಯವನ್ನು ಪ್ರಧಾನವಾಗಿ ಮಹಿಳೆಯರು ಪ್ರದರ್ಶಿಸುತ್ತಾರೆ? ಇದು ಸರಿಯಾದ ಉತ್ತರ ಜನನಿ ಝೂಮರ್. ಪ್ರಶ್ನೆ 27, ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ. ಪ್ರಶ್ನೆ 28, ಪುರುಲಿಯಾ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 29, ಶೇರ ಕೈಲಾ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 30, ಮಯೂರ್ಭಂಜ್ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಒಡಿಶಾ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 31, ಧಪ್ಮೂತು ಮತ್ತು ಒಪ್ಪಣೆ ನೃತ್ಯವನ್ನು ಕೇರಳ ರಾಜ್ಯದಲ್ಲಿ ಯಾವ ಸಮುದಾಯದಿಂದ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮುಸ್ಲಿಂ ಸಮುದಾಯ. ಪ್ರಶ್ನೆ 32, ಕೇರಳ ರಾಜ್ಯದ ಧಾರ್ಮಿಕ ನೃತ್ಯವಾದ ತೆಯ್ಯಂ ನೃತ್ಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಕಾಳಿ ದೇವಿ.
ಪ್ರಶ್ನೆ 33 ಕೇರಳ ರಾಜ್ಯದ ಪಾದಯಾನೆ ನೃತ್ಯವನ್ನು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಭದ್ರಕಾಳಿ. 7ರಿಂದ 28 ದಿನಗಳು ಆಚರಿಸ್ತಾರೆ. ಪ್ರಶ್ನೆ 34 ರಬಿ ಬೆಳೆಗಳು ಅರಳಿದಾಗ ಪ್ರದರ್ಶಿಸುವ ಮಧ್ಯಪ್ರದೇಶದ ರಾಜ್ಯದ ನೃತ್ಯ? ಅದು ಸರಿಯಾದ ಉತ್ತರ ಗಿರ್ನಾ ನೃತ್ಯ. ಪ್ರಶ್ನೆ 35 ಮಟಕಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 36 ಪುಲ್ಪತಿ ನೃತ್ಯವನ್ನು ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ. ಪ್ರಶ್ನೆ 37 ಲಾವಣಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 38 ಪಾವರಿ ನಾಚ್ ಅಥವಾ ದರ್ಫಾ ನಾಚ್ ಕೋಕ್ನಾ ಬುಡಕಟ್ಟು ನೃತ್ಯ ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 39 ಚಾಂಗ್ಲೋ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 40 ಕರ್ಮ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಒಡಿಶಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 41 ಘುಮ್ರಾ ಮತ್ತು ಭಾಗನಾಚ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಒಡಿಶಾ. ಪ್ರಶ್ನೆ 42 ಪ್ರಸಿದ್ಧವಾದ ಗರಡಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಪುದುಚೇರಿ. ಪ್ರಶ್ನೆ 43 ಪಂಜಾಬ್ ರಾಜ್ಯದ ಯಾವ ನೃತ್ಯವನ್ನು ಸಿಖ್ ರೈತರ ಸುಗ್ಗಿಯ ಕಾಲದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಭಾಂಗ್ರಾ. ಪ್ರಶ್ನೆ 44 ಗಿದಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 45 ಘೂಮರ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ರಾಜಸ್ಥಾನ್ ಮತ್ತು ಹರಿಯಾಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 46 ರಾಜಸ್ಥಾನ್ ರಾಜ್ಯದಲ್ಲಿ ಆಚರಿಸುವ ಕಲ್ಬೆಲೆಯ ನೃತ್ಯವನ್ನು ಎಷ್ಟರಲ್ಲಿ ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪ್ರತಿನಿಧಿ ಪಟ್ಟಿಗೆ ಸೇರಿಸಲಾಯಿತು? ಸರಿಯಾದ ಉತ್ತರ 2010. ಪ್ರಶ್ನೆ 47 ಸುಯಿ ಚಿನಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 48 ಬೋಮಲಾಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 49 ತಮಿಳುನಾಡಿನ ಕರಕಟ್ಟಂ ನೃತ್ಯವನ್ನು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಹಿಂದೂ ದೇವತೆಯಾದ ಮಾರಿಯಮ್ಮ. ಪ್ರಶ್ನೆ 50 ಕವಡಿಯಟ್ಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 51 ಕೂಮಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 52 ತಮಿಳುನಾಡಿನ ತೇರು ಕುತ್ತು ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಪಂಗುಣಿ ಮತ್ತು ಆದಿ ತಿಂಗಳುಗಳಲ್ಲಿ. ಪ್ರಶ್ನೆ 53 ಪೇರಿನಿ ಶಿವತಾಂಡವ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 54 ತ್ರಿಪುರಿ ರಿಯಾನ್ ಕುಲದವರು ಆಚರಿಸುವ ತ್ರಿಪುರ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಹೋಜ್ಗಿರಿ ನೃತ್ಯ. ಪ್ರಶ್ನೆ 55 ತ್ರಿಪುರ ರಾಜ್ಯದ ಸಂಗ್ರೇಯಿ ನೃತ್ಯವನ್ನು ಯಾವ ಸಮುದಾಯದವರು ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮೋಗ್ ಸಮುದಾಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 56 ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಕೃಷ್ಣನ ಜೀವನವನ್ನು ಆಧರಿಸಿ ಮಾಡುವ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ರಾಸಲೀಲೆ. ಪ್ರಶ್ನೆ 57 ಮಾಳಾದ ಹಿಂದೂ ಸಮುದಾಯದಲ್ಲಿ ಹುಟ್ಟಿಕೊಂಡ ಗಂಭೀರಾ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 58 ವಿಜಯದಶಮಿಯಂದು ದುರ್ಗಾ ಪೂಜೆಯ ಸಮಯದಲ್ಲಿ ಆಚರಿಸಲಾಗುವ ಧುನುಚಿ ನೃತ್ಯ ಆಚರಿಸುವ ರಾಜ್ಯ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 59 ವಿಲಾಸಿನಿ ನಾಟ್ಯಂ ಮತ್ತು ವೀರನಾಟ್ಯಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 60 ಲಂಬಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 61 ಪಾಶಿ ಕೊಂಗಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 62 ನಟಪೂಜಾ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 63 ಸಾಮಾ ಚಕ್ವಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 64 ಬಕೋ ಬಕಾಯಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 65 ರೌತ್ನಾಚ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಛತ್ತೀಸ್ಗಢ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 66 ದಂಗರ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 67 ಶಿಗ್ಮೋ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 68 ಭಾವೈ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 69 ಬುಟ್ಟ ಬೊಮ್ಮನ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 70 ಲೂಡ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಹರಿಯಾಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 71 ಚೆರ್ರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 72 ಪೈಕಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 73 ಮುಂಡರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು?
ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 74 ಸೊಹರೈ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 75 ಸರ್ಹುಲ್ ಅಥವಾ ಸರಹುಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 76 ಕರಗ ಮತ್ತು ಹುತ್ತರಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯಗಳು? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 77 ಖಡಾ ನಾಚ್ ಎಂಬುದು ಯಾವ ರಾಜ್ಯದಲ್ಲಿ ಆಚರಿಸುವ ಸಾಂಪ್ರದಾಯಿಕ ನೃತ್ಯವಾಗಿದೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ. ಪ್ರಶ್ನೆ 78 ಲೇಜಿಮ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 79 ತಮಾಷಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 80 ದಶಾವತಾರ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 81 ಲೈ ಹರಬಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಣಿಪುರ್. ಪ್ರಶ್ನೆ 82 ಪುಂಗ್ ಚೋಲಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಣಿಪುರ್. ಪ್ರಶ್ನೆ 83 ನೋಂಕ್ರೆಮ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 84 ಚೇರಾವ್ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಿಜೋರಾಂ. ಪ್ರಶ್ನೆ 85 ಸಾವ್ಲಾಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಿಜೋರಾಂ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 86 ಸರ್ಲಂಕೈ ಅಥವಾ ಸೋಲಾಕಿಯ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಿಜೋರಾಂ. ಪ್ರಶ್ನೆ 87 ಬಿದಿರಿನ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 88 ರಂಗ್ಮಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 89 ಸವಾರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಒಡಿಸ್ಸಾ. ಪ್ರಶ್ನೆ 90 ಪೈಂಕ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಒಡಿಸ್ಸಾ. ನೋಡಿ, ಪೈಕ ನೃತ್ಯ ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 91 ದಪ್ಪ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 92 ಚಕ್ರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 93 ಗಣಗೋರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 94 ಜೂಲನ್ ಲೀಲಾ ಮತ್ತು ಗಪಾಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 95 ಮುನಾರಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 96 ಮಾರುನೇ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 97 ಕರಗಂ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಇದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 98 ಕಾವಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 99 ಕೇಸ್ಬಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 100 ನೌಟಂಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ. ಸ್ನೇಹಿತರೆ, ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದರಲ್ಲಿ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕ್ಲಾಸ್ ತರ್ತೀನಿ. ಸೊ ವಿಡಿಯೋ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ಇದರಿಂದ ನಮಗೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆ 101 ಕಜ್ರಿ ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 102 ಚಪೇಲಿ ಲೋಕ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್. ಪ್ರಶ್ನೆ 103 ಕುಮುಯೌನಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 104 ಕಜಾರ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 105 ಸಂತಾಲಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 106 ಚೇವರಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 107 ಲಾವಾ ಮತ್ತು ಕೋಲ್ಕಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅಥವಾ UT ಅಂದರೆ ಕೇಂದ್ರಾಡಳಿತ ಪ್ರದೇಶ. ಸರಿಯಾದ ಲಕ್ಷದ್ವೀಪ. ಪ್ರಶ್ನೆ 108 ಪರಿ ಚಕ್ರಿ ನೃತ್ಯ ಆಚರಿಸುವ ರಾಜ್ಯ ಅಥವಾ UT ಯಾವುದು? ಅದು ಸರಿಯಾದ ಲಕ್ಷದ್ವೀಪ. ಪ್ರಶ್ನೆ 109 ಬೊಹಾಗ್ ಬಿಹು ಅಥವಾ ರೊಂಗಾಲಿ ಬಿಹು ಎಂದು ಕರೆಯಲ್ಪಡುವ ಬಿಹು ನೃತ್ಯ ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ? ಸರಿಯಾದ ಉತ್ತರ 7 ದಿನ, ಅಸ್ಸಾಂ ರಾಜ್ಯ. ಪ್ರಶ್ನೆ 110 ಜಮ್ಮು ಮತ್ತು ಕಾಶ್ಮೀರದ ಧುಮಾಲ್ ನೃತ್ಯವನ್ನು ಯಾವ ಸಮುದಾಯದವರು ಆಚರಿಸುತ್ತಾರೆ? ಸರಿಯಾದ ಉತ್ತರ ರೌಫ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 111 ಮಯೂರ್ ಅಥವಾ ನವಿಲು ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 112 ಮಯೂರ್ ನೃತ್ಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಶ್ರೀಕೃಷ್ಣ. ಪ್ರಶ್ನೆ 113 ಬ್ರಿಟಾ ಅಥವಾ ವೃತ್ತ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ.
ಪ್ರಶ್ನೆ 114 ಗೋತಿಪುವಾ ಅಥವಾ ಗೋಟಿಪುವಾ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಒಡಿಶಾ. ನೋಂಕ್ರೆಮ್ ನೃತ್ಯವನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮೇ ಮತ್ತು ನವೆಂಬರ್ ತಿಂಗಳಲ್ಲಿ ಖಾಸಿ ಬುಡಕಟ್ಟು ಜನಾಂಗದವರು ಆಚರಿಸ್ತಾರೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 116 ಕೇರಳದ ಸುಗ್ಗಿಯ ಹಬ್ಬವಾದ ಓಣಂ ಸಮಯದಲ್ಲಿ ಪ್ರದರ್ಶಿಸಲಾಗುವ ಜನಪ್ರಿಯ ಗುಂಪು ನೃತ್ಯ ಯಾವುದು? ಸರಿಯಾದ ಉತ್ತರ ತಿರುವತಿರ. ಪ್ರಶ್ನೆ 117 ಛತ್ತೀಸ್ಗಢದ ಗೊಂಡ ಬುಡಕಟ್ಟು ಸಮುದಾಯ ಯಾವ ನೃತ್ಯವನ್ನು ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಸೈಲ. ಪ್ರಶ್ನೆ 118 ರೌಫ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 119 ಲೇಜಿಮ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 120 ತಂಗ್ತಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 121 ವಂಗಲಾವ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 122 ಗರ್ಭಾಲಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 123 ಜಾತ್ರಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 124 ಘೂಮರ್ ರಾಜಸ್ಥಾನದ ಜನಪದ ನೃತ್ಯವಾಗಿದ್ದು ಇದನ್ನು ಭಿಲ್ ಬುಡಕಟ್ಟು ಜನರು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಸರಸ್ವತಿ ದೇವಿ. ಪ್ರಶ್ನೆ 125 ಧೋಲ್ಕಿಯ ತಾಳಗಳ ಮೇಲೆ ಪ್ರದರ್ಶಿಸುವ ಮಹಾರಾಷ್ಟ್ರದ ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಲಾವಣಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 126 ದಹಿ ಕಲಾ ನೃತ್ಯ ಆಚರಿಸುವ ರಾಜ್ಯ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 127 ಬುಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 128 ಬೌ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 129 ನಾಗ್ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 130 ಮಾಂಚ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 131 ಲಾಹೋ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 132 ಚೋಲಿಯಾ ನೃತ್ಯ ಆಚರಿಸುವ ರಾಜ್ಯ? ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 133 ದಂಡಾರಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 134 ಗಫಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 135 ವಾರಂಗಲ್ ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 136 ಕೋಮರ್ ಓಲು ಮತ್ತು ಗುಂಟೂರು ಜನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 137 ಆಧ್ಯಾತ್ಮಿಕ ಭಕ್ತಿ ಮತ್ತು ವೈಷ್ಣವ ಚಳುವಳಿಯೊಂದಿಗಿನ ಸಂಪರ್ಕಗಾಗಿ ಗುರುತಿಸಲ್ಪಟ್ಟ ನೃತ್ಯ ಶೈಲಿಯನ್ನು ಗುರುತಿಸಿ. ಸರಿಯಾದ ಸಾತ್ರಿಯಾ ನೃತ್ಯ. ಪ್ರಶ್ನೆ 138 ಅಜಿಲಾಮು ಜನಪದ ನೃತ್ಯ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ಸರಿಯಾದ ಅರುಣಾಚಲ ಪ್ರದೇಶ. ಪ್ರಶ್ನೆ 139 ಡ್ರಮ್ ಡ್ಯಾನ್ಸ್ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮಣಿಪುರ. ಪ್ರಶ್ನೆ 140 ಗುಲಾಬು ಸಪೀರಾ ಈ ಕೆಳಗಿನ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕಲಿಬೆಲಿಯ ನೃತ್ಯ. ಸ್ನೇಹಿತರೆ, ಇಲ್ಲಿಗೆ ಟಾಪ್ 140 ಜನಪದ ನೃತ್ಯಗಳ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀವಿ. ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹಿಂದಿನ ಕ್ಲಾಸ್ಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ ಹೋಗಿ ವಿಡಿಯೋಗಳನ್ನು ನೋಡಿ, ತುಂಬ ಯೂಸ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.